ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಂಬ ಗಾದೆಯನ್ನ ನೀವು ಕೇಳೇ ಇರ್ತೀರಾ. ಅಂದ್ರೆ ಚಿಕ್ಕವ್ರ ಮೇಲೆ ದೊಡ್ಡವರು ತೋರಿಸುವಂತಹ ದರ್ಪ ಅಂತ. ಅಂಥದ್ದೇ ಒಂದು ಘಟನೆ ಬೆಂಗಳೂರಿನಲ್ಲಿ ಇವತ್ತು ನಡೆದಿದೆ. ತುತ್ತಿನ ಚೀಲ ತುಂಬಿಸಿಕೊಳ್ಳುವಂತಹ ವೃದ್ಧನ ಮೇಲೆ ಮಾರ್ಷಲ್ಗಳು ಮಾಡಿದ್ದೇನು ಗೊತ್ತಾ? ತೋರಿಸ್ತೀವಿ ನೋಡಿ. ತುತ್ತಿನ ಚೀಲ ತುಂಬಿಸಿಕೊಳ್ಳುವ ವೃದ್ಧನ ಮೇಲೆ ದರ್ಪ, ಮಾನವೀಯತೆಯನ್ನೇ ಮರೆತ್ರ ಮಾರ್ಷಲ್ಸ್ಗಳು. ಸ್ವಾಮಿ ದಮ್ಮಯ್ಯ ಅಂತೀನಿ, ಬಿಟ್ಬಿಡಿ ಪ್ಲೀಸ್. ನನ್ನೊಂದು ಹೊತ್ತಿನ ತುತ್ತಿನ ಚೀಲ ತುಂಬಿಸೋ ಬ್ಯಾಗ್ಗಳಿವು, ಹೆಂಗೋ ಮಾರ್ಕೊಂಡು ಜೀವನ ಮಾಡ್ಕೊಳ್ತೀನಿ, ಬಿಟ್ಬಿಡಿ ಅಂತಿರುವ ವೃದ್ಧ. ಏಯ್, ಇದೆಲ್ಲ ಇಲ್ಲಿ ಮಾರಂಗಿಲ್ಲ, ಕೊಡಯ್ಯ ಇದನ್ನ ಅಂಥೇಳಿ ಹಿರಿ ಜೀವದ ಮೇಲೆ ದರ್ಪ ತೋರಿಸಿದ ಮಾರ್ಷಲ್ಸ್ಗಳು. ಈ ಮನಕಲಕುವ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದೆ ದ ಫೇಮಸ್ ಜಯನಗರ ಕಾಂಪ್ಲೆಕ್ಸ್. ಅದೇನು ಕಳ್ತನ ಮಾಡಿದಾರ, ಬಿಡ್ರಿ ಅದನ್ನ. ಕಳ್ತನ ಮಾಡಿದಾರ, ಈ ತರ ಮಾಡ್ತೀರಾ, ಬಿಡಿ ಅದನ್ನ. ಅವರು ಇಟ್ಟಿಲ್ಲ, ನೆಲದಲ್ಲಿ ಇಟ್ಟಿಲ್ಲ ಅವರು, ಗೊತ್ತಾಯ್ತಾ? ನೆಲದಲ್ಲಿ ಇಟ್ಟ ಇಲ್ಲ ಅವರು, ನೆಲದಲ್ಲಿ ಇಟ್ಟಿಲ್ಲ ಅವರು. ಅವ್ರು ಮಾರೇ ಇಲ್ಲ, ಹಿಡ್ಕೊಂಡ್ ಬರ್ತಿದ್ರು ಅಷ್ಟೇ, ಅವರು ಮಾರಿಲ್ಲ. 70 ವರ್ಷದ ಈ ಬಡಜೀವ ಇಷ್ಟೊಂದು ಪರಿಪರಿಯಾಗಿ ಬೇಡಿಕೊಳ್ತಾ ಇರುವ ದೃಶ್ಯ ನೋಡಿದ್ರೆ ಎಂಥವರ ಕರುಳು ಚುರುಕನ್ನದೇ ಇರೋದು. ಅಷ್ಟಕ್ಕೂ ಇವರು ಜಯನಗರದ ಬಿಡಿಒ ಕಾಂಪ್ಲೆಕ್ಸ್ ಬಳಿ ಬೀದಿ ಬದಿ ನಿಂತು ಬ್ಯಾಗ್ಗಳನ್ನು ಮಾರಾಟ ಮಾಡ್ತಿದ್ರು. ಇವರಿದ್ದ ಜಾಗಕ್ಕೆ ಎಂಟ್ರಿ ಕೊಟ್ಟ ಮಾರ್ಷಲ್ಸ್ ಬ್ಯಾಗುಗಳನ್ನು ಮಾರುವಂತಿಲ್ಲ ಅಂಥೇಳಿ ಕೈಯಲ್ಲಿದ್ದ ಬ್ಯಾಗುಗಳನ್ನು ಕಸಿದುಕೊಂಡ್ರು. ಎಷ್ಟೇ ಅಂಗಲಾಚಿ ಬೇಡ್ಕೊಂಡ್ರೂ ಕೂಡ ಮಾನವೀಯತೆಯನ್ನು ಮರೆತು ಹಿರಿಯರು ಎಂಬ ಕೊಂಚ ಗೌರವವನ್ನು ಕೊಡದೆ ಗದರಿ ಎಳೆದಾಡಿದ್ರು. ನಿಂತಲ್ಲಿ ನಿಲ್ಲಲ್ಲ ಸ್ವಾಮಿ, ಓಡಾಡ್ಕೊಂಡು ವ್ಯಾಪಾರ ಮಾಡ್ತೀನಿ, ಅವಕಾಶ ಮಾಡಿಕೊಡಿ ಅಂಥೇಳಿ ವೃದ್ಧ ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರೂ ಮಾರ್ಷಲ್ಸ್ಗಳ ಮನಸ್ಸು ಮಾತ್ರ ಕರಗಲೇ ಇಲ್ಲ. ಅಮಾನವೀಯವಾಗಿ ವರ್ತಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಜ್ಜನ ಸಹಾಯಕ್ಕೆ ಬಂದ ಸಾರ್ವಜನಿಕರ ಮಾತನ್ನು ಕಿವಿಗೆ ಹಾಕ್ಕೊಳ್ಳದೆ ಮಾರ್ಷಲ್ಸ್ ದರ್ಪ ಮೆರೆದಿದ್ದಾರೆ. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ಮಾರ್ಷಲ್ಸ್ ನಡೆಗೆ ನೆಟ್ಟಿಗರು ನಿಗಿ ಕೆಂಡವಾಗಿದ್ದಾರೆ. ಮಾರ್ಷಲ್ಸ್ಗಳ ಪ್ರಕಾರ ಅಜ್ಜ ಬಿಡಿಎ ಕಾಂಪ್ಲೆಕ್ಸ್ನ ಒಳಭಾಗದಲ್ಲಿ ಮಾರಾಟಕ್ಕೆ ಮುಂದಾದ ಕಾರಣ ತಡೆದಿರೋದಾಗಿ ಸಮಜಾಯಿಷಿ ಕೊಡ್ತಿದ್ದಾರೆ. ಒಂದೊಮ್ಮೆ ಆದೇಶವೇ ಇದ್ರೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಈ ರೀತಿ ಮಾಡಬಾರ್ದಿತ್ತು ಅಂಥೇಳಿ ಮಾರ್ಷಲ್ಸ್ ನಡೆಯ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ. ಕೊಡಿ ಅವ್ರ ಕೈ ಬ್ಯಾಗ್, ಅದು ಬ್ಯಾಗ್ ಕೊಡಿ, ಅದು ಬ್ಯಾಗ್ ಕೊಡಿ, ಅದನ್ನ ಕೊಡ್ರಿ ಬ್ಯಾಗ್ ಅವ್ರ ಕೈಲಿ, ಬ್ಯಾಗ್ ಕೊಡಿ ಅವ್ರಿಗೆ. ಆಯ್ತು, ಹೊರಗಡೆ ಬಿಡಿ, ಅವರು ಈ ತಗೊಂಡ್ಬಂದಿರ ಅಷ್ಟೇ. ಯಾಕೆ ಕಿತ್ಕೊಂತೀರ ಬ್ಯಾಗ್ಗಳು ಕಿತ್ಕೊಳಕ್ ಯಾರು ಹೇಳಿಲ್ಲ ಇಲ್ಲಿ. ಆದೇಶ ಏನೇ ಇದ್ರೂ ಕೂಡ ಮಾನವೀಯತೆಯಿಂದ ಮಾರ್ಷಲ್ಸ್ಗಳು ನಡೆದುಕೊಳ್ಳದೆ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಆದೇಶ ಪಾಲನೆಯ ಹೆಸರಿನಲ್ಲಿ ಅಜ್ಜನ ಮನಸ್ಸಿಗೂ ಬೆಲೆ ಕೊಡದೆ ಅಗೌರವವಾಗಿ ವರ್ತಿಸಿರೋದು ನಿಜಕ್ಕೂ ಕೂಡ ಖಂಡನೀಯ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.